ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ, ತಮ್ಲೈನ್ ನೋಡಿರ್ತೀರಾ. ಕುಚ್ಚು ಸ್ಯಾರಿಗೆ ಯಾವ ರೀತಿ ಕುಚ್ಚಾಕೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಕುಚ್ಚಾಕಂದ್ರೆ ಎಲ್ಲಿ ಕಲಿತೆ ಅಪ್ಪ ಅಂದರೆ ಯಾವುದೇ ರೀತಿ ಟೈಲರಿಂಗ್ ಕ್ಲಾಸ್ಗೆ ಹೋಗಿಲ್ಲ, ಇಲ್ಲ ಯಾರ್ದಾದ್ರೂ ಮನೆಗೆ ಹೋಗಿ ನಾನು ಕಲ್ತಿಲ್ಲ. ನಾನು ಮೊಬೈಲ್ ನೋಡೇ ಕಲ್ತ್ಕೊಂಡಿದ್ದು, ಅದು ಯೂಟ್ಯೂಬ್ ನೋಡಿ ಕಲ್ತ್ಕೊಂಡೆ. ನಾನು ಯೂಟ್ಯೂಬಲ್ಲಿ ಸುಮಾರಷ್ಟು ವಿಷಯಗಳನ್ನ ನೋಡಿ ಕೇಳಿ ತಿಳ್ಕೊಂಡಿದ್ದೀನಿ, ಹಂಗೆ ಕಲ್ತಿದ್ದೀನಿ ಕೂಡ. ಅದರಲ್ಲಿ ಈಗ ಕುಚ್ಚಾಕೋದು ಕಲ್ತಿದ್ದೀನಿ, ಹಾಗೆ ಏನಾದರೂ ಅಡುಗೆ, ಹಾಗೆ ಸುಮಾರು ಥರ ವಿಷಯಗಳನ್ನ ನಾನು ಯೂಟ್ಯೂಬಿಂದನೇ ಕಲ್ತಿದ್ದೀನಿ. ಇವಾಗ ಯೂಟ್ಯೂಬಲ್ಲಿ ನಾನು ಕುಚ್ಚಾಕೋದು ಯಾವ ರೀತಿ ಅಂತ ನೋಡಿಕೊಂಡು ಸುಮಾರು ಸೀರೆಗಳಿಗೆ ನಾನು ಆಲ್ರೆಡಿ ಹಾಕಿದ್ದೀನಿ. ಒಂದು 3-4 ಸೀರೆಗಳಿಗೆಲ್ಲ ಹಾಕಿದ್ದೀನಿ. ಹಾಗೆ ವಿರಾಜ್ಪೇಟೆಯಲ್ಲಿ ನಾನು ಪಾಕೆಟ್ ಮನಿ ಮಾಡ್ಕೊಳ್ತಿದ್ದೆ, ಈ ರೀತಿ ಕುಚ್ಚಾಕೊಟ್ಬಿಟ್ಟು ನಮ್ಮ ಓನರ್ ಆಂಟಿ, ನಮ್ಮ ಪಕ್ಕದ ಮನೆಯವ್ರಿಗೆಲ್ಲ ಈ ರೀತಿ ಕುಚ್ಚಾಕೊಟ್ಬಿಟ್ಟು ನಾನು ಪಾಕೆಟ್ ಮನಿ ಮಾಡ್ಕೊಳ್ತಿದ್ದೆ. ಸೊ ಇವಾಗ ನಾನು ನನ್ನ ಸ್ಯಾರಿಗೆ ಸುಮಾರು ದಿನ ಆಗಿತ್ತು ಹಾಕಿ, ಇವಾಗ ನಾನು ನನ್ನ ಸ್ಯಾರಿಗೆ ಹಾಕೊಳ್ಳೋಣ ಅಂದ್ಬಿಟ್ಟು ಬಂದಿದ್ದೀನಿ. ಆ ಸ್ಯಾರಿಗೆ ಏನು ಗೊತ್ತಾ, ಈ ಸ್ಯಾರಿ ಒಂದು ನಿಮಿಷ ತೋರಿಸ್ತೀನಿ ರೀ ಯಾವ ಸ್ಯಾರಿ ಅಂತ. ಯಾವ ಸ್ಯಾರಿ ಅಂತ ನೀವು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತೋರಿಸ್ತೀನಿ ರೀ. ನಾನು ಇದನ್ನ ಸ್ಯಾರಿ ಬ್ಲಾಗಲ್ಲಿ ತೋರಿಸಿದ್ನಲ್ಲ, ಆ ಸ್ಯಾರಿ ಗ್ರೀನ್ ಕಲರು ಕ್ರೇಪ್ ಸಿಲ್ಕ್ ಸ್ಯಾರಿ. ಈ ಸ್ಯಾರಿಗೆ ನಾನು ಇವಾಗ ಕುಚ್ಚಾಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ಕಲರಿಗೆ ನಾನು ಸುಮಾರಷ್ಟು ನಮ್ಮ ಹುಣಸೂರು, ನಮ್ಮ ದರ್ಗಾ, ಗದ್ಗೆಲೆಲ್ಲ ನೋಡಿದೆ. ಈ ಕಲರ್ದು ಸಿಲ್ಕ್ ಥ್ರೆಡ್ ಸಿಗ್ತಾನೇ ಇಲ್ಲ. ಸೊ ಸ್ವಲ್ಪ ಇದಕ್ಕೆ ಸಿಮಿಲರ್ ಮ್ಯಾಚಿಂಗ್ ಆಗೋಂಥದ್ದನ್ನೇ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟೇ ಹುಡುಗರು ಸಿಗಲಿಲ್ಲ, ಆದರೆ ನಮ್ಮ ವಿರಾಜ್ಪೇಟೆಲ್ ಆ ಥರ ಇರಲಿಲ್ಲ. ಎನಿ ಒನ್ ಕಲರ್, ಯಾವುದೇ ಕಲರ್ ನೀವು ಸೀರೆ ತಗೊಂಡ್ರು ಆ ಕಲರ್ ಸಿಲ್ಕ್ ಥ್ರೆಡ್ ಸಿಕ್ತಿತ್ತು, ಬಟ್ ಇಲ್ಲಿ ಸಿಗ್ತಾನೆ ಇಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗೋ ಥರದ್ದೇ ಕುಚ್ಚಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಇಲ್ಲಿ ಒಂದೇ ಕಲರ್ ಯೂಸ್ ಮಾಡಿ ಕುಚ್ಚಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಸುಮಾರು ದಿನದಿಂದ ಈ ರೀತಿ ಮೈಸೂರು ಸಿಲ್ಕ್ ಸ್ಯಾರಿಗೆಲ್ಲ ಒಂದೇ ಕಲರ್ದು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ಕುಚ್ಚಾಕ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಇದಕ್ಕೆ ಒಂದೇ ಫುಲ್ ಈ ಥರ ಗ್ರೀನ್ ಇದೆಯಲ್ಲ, ಈ ಗ್ರೀನ್ಗೆ ಸ್ವಲ್ಪ ಸಿಮಿಲರ್ ಆಗಿರೋದೊಂದು ಇದೆ ಸಿಲ್ಕ್ ಥ್ರೆಡ್ ನನ್ನ ಹತ್ರನೇ. ಅದನ್ನ ಇದಕ್ಕೆ ಮಿಸ್ ಮ್ಯಾಚ್ ಮಾಡಿ ಫುಲ್ಲು ಒಂದೇ ಕಲರ್ನ ಹಾಕಿ ಬೇಬಿ ಕುಚ್ಚು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಕಲ್ತ್ಕೊಳ್ಳಿ, ತುಂಬಾ ಈಸಿ, ಆದರೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು ಅಷ್ಟೇನೆ. ಸೊ ಯಾವ ರೀತಿ ಮಾಡೋದು ಅಂತ ನಾನೀಗ ನಿಮಗೆ ತಿಳಿಸ್ಕೊಳ್ತೀನಿ, ಬನ್ನಿ. ಇಂಥ ಮುಂಚೆ ನಾನೇನೋ ನಿಮ್ಮ ಜೊತೆ ತೋರಿಸ್ಬೇಕು. ಏನು ಅಂದರೆ ಈ ಪೌಚಲ್ಲಿ ಏನಿದೆ ಅಂದರೆ, ಫಸ್ಟು ಇದನ್ನ ನಾನು 8ನೇ ಕ್ಲಾಸಲ್ಲಿ ತಗೊಂಡಿದ್ದು ಪೌಚು. ಸುಮಾರು ವರ್ಷನೇ ಆಯ್ತು, ಈಗ ಇನ್ನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಏನೆಲ್ಲ ಇಟ್ಟಿದ್ದೀನಿ ಅಪ್ಪ ಅಂದರೆ, ನಾನು ಕುಚ್ಚಿಗೆ ಯೂಸ್ ಮಾಡೋ ಎಲ್ಲ ಪ್ರತಿಯೊಂದು ವಸ್ತುಗಳು ಇದರಲ್ಲೇ ಇದೆ. ಬನ್ನಿ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಮೊದಲನೇ ಈ ಜಿಪ್ಪಲ್ಲಿ ಒಂದು ನಿಮಿಷ, ಈ ಥರದ್ದು ಬೀಡ್ಸ್ ಸುಮಾರು ಇತ್ತು, ಈಗೆಲ್ಲ ಖಾಲಿಯಾಗಿ ಸದ್ಯಕ್ಕೆ ಇದು ಬೀಡ್ಸ್ಗಳಿದೆ. ಹಾಗೆ ಒಂದೇ ಒಂದು ಪಿನ್ ಇಟ್ಕೊಂಡಿದ್ದೀನಿ ಈ ಮೊದಲನೇ ಈ ಇದರಲ್ಲಿ. ಹಾಗೆ ಈಗ ಓಪನ್ ಮಾಡಿದ್ರೆ ಇಲ್ಲೊಂದು ಜಿಪ್ ಇದೆ. ಹಾಗೆ ಇದರಲ್ಲಿ ನಾನು ಏನು ಇಟ್ಕೊಂಡಿಲ್ಲ, ಏನಕ್ಕೆ ಅಂದರೆ ಕುಚ್ಚೆಲ್ಲ ಹಾಕಿರ್ತೀನಲ್ಲ, ಅದ್ರದ್ದು ಅಮೌಂಟ್ ಬಂದರೆ ನಾನು ಇಲ್ಲಿ ಇಟ್ಕೊಬೇಕಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಅಮೌಂಟ್ ಇತ್ತು, ಎಲ್ಲ ಖಾಲಿ ಮಾಡಿಬಿಟ್ಟೆ. ಹಾಗೆ ಇನ್ನು ಮೇಯ್ನ್ ಈ ಜಿಪ್ಪಲ್ಲಿ ಬಂದು ಏನೆಲ್ಲ ಇಟ್ಟಿದ್ದೀನಿ ಅಂತ ನೋಡಿ. ಮೊದಲನೇದಾಗಿ ಸೀಸರ್, ಕುಚ್ಚಿಗೆ ಅಂತ ಕುಚ್ಚು ಕಟ್ ಮಾಡೋಕ್ಕೆ ಅಂತಾನೆ ಒಂದು ಸೀಸರ್ ಟೈಪ್ ಸಿಗುತ್ತೆ, ಬಟ್ ನಾನು ಅದನ್ನ ತಗೊಂಡಿಲ್ಲ. ನಾನು ಈ ಚಿಕ್ಕದಾಗಿ ಸೀಸರ್ನ ತಗೊಂಡೆ. ಹಾಗೆ ಒಂದು ನಿಮಿಷ, ಎಲ್ಲ ನೋಡಿ ನುಳ್ಕೊಬಿಟ್ಟಿದೆ ಒಂದಕ್ಕೊಂದು. ಸುಮಾರು ದಿನ ಆಯಿತು ಯೂಸ್ ಮಾಡಿ, 1 ಇಯರ್ ಮೇಲೆ ಆಯಿತು. ಮೊದಲನೇದು ಝೆರಿ ಥ್ರೆಡ್ಡು, ಇದನ್ನ ಅಂಗಡಿಲೋಗಿ ಕೇಳಿ ನಿಮಗೆ ಕೊಡ್ತಾರೆ. ಸಿಲ್ಕ್ ಥ್ರೆಡ್ಡು, ಝೆರಿ ಥ್ರೆಡ್ಡು, ಇದರಲ್ಲಿ 2-3 ಕಲರ್ ಆಯ್ತಾ. ನಾನು ಗೋಲ್ಡನ್ ಕಲರ್ ತೊಗೊಂಡಿದ್ದೀನಿ. ಇದು ಹೆಸರು ಸಿಲ್ಕ್ ಥ್ರೆಡ್ಡು, ಝೆರಿ ಥ್ರೆಡ್ ಅಂತ. ಇದು ಹೆಸರು ಝೆರಿ ಥ್ರೆಡ್. ಹಾಗೆ ಇದಕ್ಕೆ 2 ಸೂಜಿಗಳು ಬೇಕು. ಸೂಜಿಗಳಲ್ಲೂ ಅಷ್ಟೇ ಸುಮಾರು ಥರ ಸೂಜಿಗಳು ಸಿಗುತ್ತೆ. ನನಗೇನು ಅಷ್ಟು ಫುಲ್ ಡೀಟೇಲಾಗಿ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಜೊತೆ ಹೇಳ್ಕೊಳ್ತೀನಿ. ಇಲ್ಲಿದೆಯಲ್ಲ ನೋಡಿ, ಈ ಪಾರ್ಟಲ್ಲಿ ಸ್ವಲ್ಪ ತಿನ್ನಾಗಿ ಫುಲ್ ದಪ್ಪದಾಗ ಒಂದು ಬರುತ್ತೆ ನೋಡಿ, ಅದು ಹೋಲ್ ಮಾಡೋಕ್ಕೆ ಅಂತಲೇ ಅದು ಸಪ್ರೇಟಾಗಿರುತ್ತೆ. ನೀವು ಅದು ಬೇಕಾದ್ರೆ ತಗೋಬೋದು, ಇಲ್ಲ ದೊಡ್ಡದಾಗಿ ಈ ರೀತಿ ಸೂಜಿ ತಗೊಬಿಟ್ರೆ, ನಾನೊಂದು ಇದಕ್ಕೆ 6 ಇಟ್ಟಿದ್ದೀನಿ. 2 ಅಂದರೆ ಒಂದಕ್ಕೊಂದು ಕಲರ್ ಹಾಕೊಂಡ್ರೆ ಬೇಗ ಆಗಿಬಿಡುತ್ತೆ ಅಂತ 2 ತೊಗೊಂಡಿದ್ದೀನಿ. ಇವತ್ತು ನಾನು ಒಂದೇ ಯೂಸ್ ಮಾಡೋದು, ಏನಕ್ಕೆ ಅಂದರೆ 1 ಕಲರ್ ಹಾಕ್ಬಿಟ್ಟೆ ನಾನು ಇದನ್ನ ಮಾಡ್ತಿರೋದ್ರಿಂದ 2 ಸೂಜಿಗಳಿದೆ. ಹಾಗೆ ಇನ್ನೊಂದು ಚಿಕ್ಕ ಸೂಜಿ, ಇದು ಝೆರಿ ಥ್ರೆಡ್ ಹಾಕೊಳ್ಳೋಕ್ಕೆ. ಇಲ್ಲಿ ಇದನ್ನ ಹಾಕೊಂಡು ನಾಟ್ ಮಾಡೋಕ್ಕೆ ಇದು ಚಿಕ್ಕ ಸೂಜಿ. ಇದು ಬೇಕೇ ಬೇಕು ಮೇಯ್ನಾಗಿ. ಇದು ಬೇಡ ನಾನು ಕೈಯಲ್ಲೇ ಹಾಕ್ತೀನಿ ಅಂದ್ರೆ ಹಾಕೋಬೋದು. ಆಲ್ಮೋಸ್ಟ್ ನಾನು ಇದು ಯೂಸ್ ಮಾಡಲ್ಲ, ಕೈಯಲ್ಲೇ ಹಾಕೊಂಡ್ಬಿಡ್ತೀನಿ.
ತೋರಿಸ್ತೀನಿ ನಿಮಗೆ ಯಾವ ರೀತಿ ಕುಚ್ಚು ಹಾಕೋದು ಅಂತ. ಹಾಗೆ ಇನ್ನು ನನ್ನ ಹತ್ರ ಇಷ್ಟು ಕಲರ್ಸ್ಗಳದ್ದು ಸಿಲ್ಕ್ ಥ್ರೆಡ್ ಇದೆ. ನನ್ನ ಹತ್ರ ಇಷ್ಟು ಕಲರ್ಸ್ದು ನೋಡಿ, ಎಲ್ಲ ನಾನು 1 ಇಯರ್ ಮೇಲೆ ಓಪನ್ ಮಾಡ್ತಿರೋದ್ರಿಂದ ಎಲ್ಲ ಈ ಥರ ಬಿಟ್ಕೊಂಡ್ಬಿಟ್ಟಿದೆ. ಈಗೆಲ್ಲ ಇನ್ನು ರೆಡಿ ಮಾಡಬೇಕು. ಹಾಗಾಗಿ ಈ ಬ್ಲೂ ಕಲರು, ಆಮೇಲೆ ಕಲರ್ ನೋಡಿ ಓಪನೇ ಮಾಡಿಲ್ಲ ಅಂದ್ಬಿಟ್ಟು ಎಲ್ಲ ಈ ರೀತಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದೆ. ಈಗ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು. ಹಾಗೆ ಇದೊಂದು ಕಲರ್, ಇದನ್ನೆಲ್ಲ ನಾನು ಹಾಕಿ ಮಿಕ್ಕಿರೋ ಕಲರ್ಗಳು. ಇದು ಬೇಬಿ ಪಿಂಕ್ ಕಲರು, ಎಲ್ಲ ನನ್ನ ಸ್ಯಾರಿಗೆ, ಸ್ವಲ್ಪ ನಾನು ಅಕ್ಕಪಕ್ಕ ಮನೆ ಸ್ಯಾರಿಗೆ. ಹಾಗೆ ಈ ಗ್ರೀನು, ಆಮೇಲೆ ಈ ಬ್ಲೂ, ಇಷ್ಟು ಕಲರ್ಸು ಈಗ ಪ್ರೆಸೆಂಟ್ ಆಗಿದೆ. ನಾನಿವಾಗ ಒಂದು ನಿಮಿಷ ಈ ಸ್ಯಾರಿಗೆ ಇವೆರಡರಲ್ಲಿ ಯಾವ ಸೂಟ್ ಆಗುತ್ತೆ ಅಂತ ಥಿಂಕ್ ಮಾಡ್ತಿದ್ದೀನಿ. ಬಟ್ ಈ ಕಲರ್ಸ್ ಸೀರೆಗೆ ಯಾವುದೇ ರೀತಿ ಸಿಲ್ಕ್ ಥ್ರೆಡ್ ನನಗೆ ಸಿಗ್ತಾನೆ ಇಲ್ಲ. ಸೊ ಈಗ ನನ್ನ ಹತ್ರ 2 ಕಲರ್ ಇದೆ ಅಲ್ವಾ, ಯಾವುದು ಮ್ಯಾಚ್ ಆಗುತ್ತೆ ಅದನ್ನ ನಾನು ಇವಾಗ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಈ ಕಲರ್ ಹಾಕೋಣ ಅಂದರೆ ಸ್ವಲ್ಪ ಡಾರ್ಕ್ ಆಗೋಯ್ತು ನೋಡಿ, ನೋಡ್ತಾ ಇದ್ದೀರಲ್ವ, ಸ್ವಲ್ಪ ಡಾರ್ಕ್ ಆಯಿತು. ಅದಕ್ಕೆ ಬೇಡ, ಇದು ಸ್ವಲ್ಪ ಚೂರು ಸೂಟ್ ಆಗ್ತಿದೆ ಅಂತ ಅನ್ನಿಸ್ತು. ಹಾಕೊಂಡ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತೈತೆ. ಫೋನಲ್ಲೇ ಒಂದು ಕಲರ್ ತೋರಿಸ್ತೈತೆ ನಿಮಗೆ, ಇಲ್ಲಿ ಸ್ವಲ್ಪ ಮ್ಯಾಚಿಂಗ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಇದನ್ನ ಫೈನಲ್ ಮಾಡಿದ್ದೀನಿ. ಇವಾಗ ಇದನ್ನ ಹಾಕ್ಕೊಳ್ಬೇಕು. ಇದನ್ನ ನಾವು ಯಾವ ರೀತಿಯಾಗಿ ಮಾಡೋದು, ಯಾವ ರೀತಿಯಾಗಿ ಕುಚ್ಚಾಕೋದು ಅಂತ ಈಗ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಈ ಕಲರ್ನ ಯೂಸ್ ಮಾಡ್ತಿರೋದ್ರಿಂದ ಈ ಥರ ನಾರ್ಮಲಿ ಬಟ್ಟೆ ಹೊಲಿಯೋ ದಾರದಲ್ಲೆಲ್ಲ ಹಾಕೋಕ್ಕಾಗಲ್ಲ. ಇದಕ್ಕೆ ಅಂತ ಕುಚ್ಚಿಗೆ ಅಂತಲೇ ಸಪ್ರೇಟಾಗಿ ದಾರ ಇರುತ್ತೆ. ಇದನ್ನ ನಾವು ಸಿಲ್ಕ್ ಥ್ರೆಡ್ ಅಂತ ಕರಿತೀವಿ. ಅಂಗಡಿಲೋ ಕೇಳಿದ್ರೆ ಕೊಡ್ತಾರೆ ನಿಮಗೆ, ಬ್ಯಾಂಗಲ್ ಅಂಗಡಿಲೆಲ್ಲ ಸಿಗುತ್ತೆ ಆಲ್ಮೋಸ್ಟು ಸಿಲ್ಕ್ ಥ್ರೆಡ್ ಅಂತ. ಸೊ ಇವಾಗ ನಾವಿದನ್ನ ಎಳೆ, ಈಗ ಒಂದು ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ಲಾಂಗ್ ನೋಟ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ನೀವು ಈ ರೀತಿಯಾಗಿ ಎಳೆನ ತಗೋತಾ ಇರಬೇಕು. ಅದು 50 ಆದಮೇಲೆ ಅದನ್ನ ತೆಗೆದ್ಬಿಟ್ಟು ಮಧ್ಯಕ್ಕೆ ಕಟ್ ಮಾಡಬೇಕು, ಆಯಿತಾ. ಅದನ್ನ ಪೂರ್ತಿ ಪೋಣಿಸ್ಕೊಂಡು ಮಧ್ಯಕ್ಕೆ ಕಟ್ ಮಾಡಿದ್ರೆ ಆಗ 50-50 100 ಆ ಥರ ನಾವೀಗ ನಾನು ನೋಟ್ಸಲ್ಲೆಲ್ಲ ತಗೊಂಡ್ರೆ ತುಂಬಾ ಟೈಮ್ ಆಗಿಬಿಡುತ್ತೆ. ಸೊ ಕೈಯಿಂದ ಕಾಲಿಗೆ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ನೀವು ನೋಟ್ಸಲ್ಲಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ನಾನು ಈಗ ತೋರಿಸ್ತೀನಿ ನೋಡಿ, ಆ ರೀತಿ ಬೇಕಾದ್ರೂ ಮಾಡ್ಕೊಬೋದು. ಇವಾಗ ಈಗ ಸ್ವಲ್ಪ ಈ ರೀತಿ ಕೈಯಲ್ಲಿ ಇಟ್ಕೋಬೇಕು ಒಂದೆಳೆನ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಈ ರೀತಿಯಾಗಿ ಹೆಬ್ಬೆರಳಿಂದ ಈ ರೀತಿಯಾಗಿ ತಗೊಬೇಕು. ಆವಾಗ ನಮ್ಗೆ ಎಷ್ಟು ಎಳೆ ಬೇಕು, ಸ್ವಲ್ಪ ಲೆಂತಿಯಾಗಿ ಹಿಂದಕ್ಕೆ ಹಿಂಗೆ ಕೈ ಇಟ್ಕೊಳ್ಳಿ. ಇದನ್ನು ನೋಟ್ಸ್ ಮಾಡಿದ್ರೆ ತುಂಬ ಲೇಟ್ ಆಗುತ್ತೆ. ಸೊ ಈ ರೀತಿ ಇಟ್ಕೊಂಡು ನಮ್ಗೆ ಎಷ್ಟು ಎಳೆ ಬೇಕು ಅಷ್ಟು ಎಳೆ ಈ ರೀತಿ ಕಾಲಿಂದ ಕೈಗೆ ಈ ರೀತಿಯಾಗಿ ಮಾಡ್ಕೊಬೇಕು. ನಾನೀಗ ಒಂದು 60 ಮಾಡ್ಕೊಳ್ತಾ ಇದ್ದೀನಿ. ಸೊ ಸ್ಪೀಡಾಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ಎರಡು ಹಾಕಿದ್ದೀನಿ, ಇವಾಗ ಆಗ್ತಿರೋದು 3. ನೆಕ್ಸ್ಟ್ ಈ ರೀತಿ ಆದಮೇಲೆ ನಾವು ಇಲ್ಲಿರುತ್ತೆ ನೋಡಿ ಕೈ ಹತ್ರ, ಇಲ್ಲಿ ನಾವು ಮಧ್ಯಕ್ಕೆ ಈ ರೀತಿ ಇಟ್ಕೊಂಡು ಕಟ್ ಮಾಡಬೇಕು, ಸರಿನಾ. ಕಟ್ ಮಾಡಿದ್ಮೇಲೆ ಎರಡೂ ಸಪ್ರೇಟಾಗಿ ಈ ಥರ ರೀತಿ ಬಿಡಿಸ್ಕೊಬೇಕು. ಈ ರೀತಿಯಾಗಿ ಸಪ್ರೇಟಾಗಿ ಬಿಡಿಸ್ಕೊಂಡು ನಾವು ಇದನ್ನ ಬೇಕಾದ್ರೆ ಒಂದು ಕಾಟನ್ ಬಟ್ಟೆ ಹಾಕಿ ಐರನ್ ಕೂಡ ಮಾಡ್ಬೋದು. ಇವಾಗ ನಾವಿನ್ನ ಸೂಜಿಗೆ ಪೋಣಿಸೋಣ, ಆಯಿತಾ. 1 ನಿಮಿಷ ತೋರಿಸ್ತೀನಿ ಯಾವ ರೀತಿ ಸೂಜಿಗೆ ಪೋಣಿಸೋದು ಅಂತ. ನಾನಿಲ್ಲಿ 60 ತಗೊಂಡಿದ್ದೀನಿ, 60 ಎಳೆ. ಅದನ್ನ ಸಪ್ರೇಟ್ ಮಾಡಿದ್ರೆ 120 ಆಯ್ತದೆ. ಸೊ ಇವಾಗ ತೋರಿಸ್ತೀನಿ ನಾನು ಯಾವ ರೀತಿ ಹಾಕೋದು ಅಂತ. ಕಟ್ ಮಾಡ್ಕೊಬೇಕು. ಆಮೇಲೆ ಈ ರೀತಿ ಆಗಿರುತ್ತೆ. ನಾವು ಇದಕ್ಕೆ ಯಾವುದೇ ರೀತಿ ನಾವು ಗಮ್ಮೇನು ಯೂಸ್ ಮಾಡಿ ಇದು ಮಾಡ್ತಿಲ್ಲ ನೋಡಿ, ಈಸಿ ಸ್ಟೆಪ್ಪು. ಮುಂದೆ ಒಂದು ಸ್ವಲ್ಪ ನೀರು ತಗೊಂಡು ಅದನ್ನು ಈ ರೀತಿಯಾಗಿ ನೀರಲ್ಲಿ ಹಚ್ಕೊಳ್ಳಿ. ಈ ರೀತಿ ನೀರಲ್ಲಿ ಹಚ್ಕೊಂಡಾದ್ಮೇಲೆ ಅದನ್ನೊಂದು ಸ್ವಲ್ಪ ಈ ರೀತಿ ಫ್ಲ್ಯಾಟ್ ಮಾಡ್ಕೊಳ್ಳಿ ಕೈಯಿಂದ ನೋಡಿ. ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ನೋಡಿ ಈಸಿಯಾಗಿ ಆಗೋದು. ನೆಕ್ಸ್ಟು ಅದನ್ನು ನಾವು ಈ ರೀತಿ ಮಧ್ಯಕ್ಕೆ ತಗೊಳ್ಳೋಣ. ಇದು ರೆಡಿ ಆಯಿತು. ಇವಾಗ ಬನ್ನಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇವಾಗ ನಾನು ಈ ರೀತಿ ಮಂಜುಗೆ ಈ ರೀತಿ ಸೀರೆ ಹಾಕೊಂಡು ಅದ್ರ ಮೇಲೆ ಈ ರೀತಿ ಪಿಲ್ಲು ಹಾಕೊಂಡಿದ್ದೀನಿ. ಇವಾಗ ಸೀರೆನ ಉಲ್ಟಾ ಮಾಡ್ಕೊಂಡು ಕುಚ್ಚು ಹಾಕಬೇಕು ಯಾವತ್ತೂ. ಇದು ಮಾಮೂಲಿ, ಆಯಿತಾ, ಮೇನ್ ಇರೋದು. ಈಗ ಸ್ಯಾರಿದಿದ್ದು
ಉಲ್ಟಾ. ನಾನು ಜಿಗ್ಜ್ಯಾಗ್ ಮಾಡಿಸ್ಬೇಕಾಗಿತ್ತು, ಕುಚ್ಚು ಬೇಡ ಅಂದ್ಬಿಟ್ಟು ಅವಾಗ ಅಂಚು ಹೊಲ್ಸಿದ್ದೀನಿ. ಪರವಾಗಿಲ್ಲ, ಇದರಲ್ಲೂ ಕೂಡ ಹಾಕೊಬೋದು, ಜಿಗ್ಜ್ಯಾಗ್ ಮಾಡಿಸ್ಲೇಬೇಕಂತ ಏನಿಲ್ಲ. ಸೊ ಇವಾಗ ಯಾವ ರೀತಿ ಇದಕ್ಕೆ ಕುಚ್ಚು ಹಾಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಸೀರೆನ ಉಲ್ಟಾ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಇವಾಗ ಝೆರಿ ಥ್ರೆಡ್ನ ಚಿಕ್ಕ ಸೂಜಿಗೆ ಹಾಕೋಣ. ಇನ್ನು ನೀವು ಸೈಜ್ ಅಂತ ಬಂದರೆ ನೀವು ಮಾರ್ಕ್ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಈ ರೀತಿ ಒಂದೊಂದು ಈ ರೀತಿ ಹೆಬ್ಬೆರಳು ಪಕ್ಕ ಈ ರೀತಿ ಹಾಕ್ಕೊಂಡು ಹೋಗ್ಬೋದು. ಈಗ ಮೊದಲನೇದಾಗಿ ನಾನು ಇಲ್ಲಿ ಹಾಕ್ಬಿಡ್ತೀನಿ ನೋಡಿ, ಕೆಳಗೆಯಿಂದ ಹಿಂಗೆ ಕೆಳಗಡೆಯಿಂದ ಈ ರೀತಿಯಾಗಿ ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ. ಆವಾಗ ನಾವು ಹೀಗೆ ರೊಟೇಟ್ ಮಾಡ್ಕೊಬೇಕು. ಅದಕ್ಕೆ ಇಲ್ಲಿ ಸೂಜಿಲಿ ಸ್ವಲ್ಪ ಇಲ್ಲಿ ದಪ್ಪ ಇರುತ್ತೆ ನೋಡಿ, ಅದಕ್ಕೇನೋ ಅಂತಾರೆ ಹೆಸರು, ನನಗೆ ಜ್ಞಾಪನ ಬರ್ತಾಯಿಲ್ಲ. ಅದನ್ನ ಈ ರೀತಿ ತಗೊಳ್ಳಿ. ಓಕೆ, ಈ ರೀತಿಯಾಗಿ ಫುಲ್ಲು ಮೇಲೆ ಎಳ್ಕೊಂಡು ಈ ರೀತಿ ಮೇಲೆ ಎಳ್ಕೊಳ್ಳಿ. ಆಮೇಲೆ ಈ ರೀತಿ ಅದನ್ನ ಫೋಲ್ಡ್ ಮಾಡಿ, ಆಮೇಲೆ ಈ ರೀತಿ ಸ್ವಲ್ಪ ನೈಸಾಗಿ ಎಳೆದಿಟ್ಕೊಂಡು, ಆಮೇಲೆ ಝರಿ ಥ್ರೆಡ್ ಇರುತ್ತೆ ನೋಡಿ, ಅದನ್ನ ಈ ರೀತಿ ಮಧ್ಯಕ್ಕೆ ಒಂದು ಸಲ ಚುಚ್ಚಿಬಿಟ್ಟು, ಆಮೇಲೆ ಫುಲ್ಲು ಕೆಳಗಡೆಯಿಂದ ಹಿಂಗೆ ಮೇಲೆ ಫುಲ್ ಇದೆಲ್ಲ ಇಷ್ಟೆಲ್ಲ ಬೇಡ ನಮಗೆ, ಸ್ವಲ್ಪ ಸಾಕಲ್ವಾ. ಇಷ್ಟಾದಮೇಲೆ ನೆಕ್ಸ್ಟ್ ಇವಾಗ ಒಂದು ರೌಂಡ್ ಬರಬೇಕು. ಒಂದು ರೌಂಡ್ ಆದಮೇಲೆ ಇದ್ರ ಒಳಗಡೆಯಿಂದ ಅದು ಬರಬೇಕು. ಆಮೇಲೆ ಅದು ನಾಟ್ ಆಗಬೇಕು ನೋಡಿ. ಇವಾಗ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನೀವು ಕೂಡ ಮನೇಲಿ ಹಾಕೊಳ್ಳಿ. ನೀವು ಚಿಕ್ಕದಾಗಿ ಒಂದು ಪಾಕೆಟ್ ಮನಿ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಟೈಲರ್ ಹತ್ರನೇ ಹೋಗಿ ಕಲ್ತ್ಕೊಂಡು ಬಂದು ಹಾಕೊಳ್ಬೇಕು ನಾವು ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂದರೆ ನಾನು ಟೈಲರ್ ಹತ್ರ ಹೋಗಿ ನೋಡಿ ಕಲ್ತ್ಕೊಂಡಿಲ್ಲ, ನಾನು ಯೂಟ್ಯೂಬ್ ನೋಡೇ ಕಲ್ತ್ಕೊಂಡಿರೋದು. ನಾವಿವಾಗ ಅಂಗಡಿಲಿ ಹೋಗ್ಬಿಟ್ಟು ಒಂದು 250, 300, 400 ಹಂಗೆ ಸುಮಾರಷ್ಟು ವೆರೈಟಿ ಆಫ್ ಕುಚ್ಚುಗಳಿದೆ. ಅದಕ್ಕೆ ತಕ್ಕನಂಗೆ ದುಡ್ಡು ಕೂಡ ಇದೆ. ಅಷ್ಟೆಲ್ಲ ದುಡ್ಡು ಕೊಟ್ಟು ಹಾಕೊಳ್ಸ್ಕೊಳ್ಳೋ ಬದಲು ನಾವೇ ಮನೇಲಿ ಒಂದು 3 ಅವರು ಟೈಮ್ ಕೊಟ್ಟು ಹಾಕ್ಬಿಟ್ರೆ ದುಡ್ಡು ಉಳ್ಕೊಳ್ಳುತ್ತೆ. ಸ್ವಲ್ಪ ನಮಗೆ ಕೈ ಕಾಲಿಗೆಲ್ಲ ಎಕ್ಸಸೈಜ್ ಕೂಡ ಆಗುತ್ತೆ. ಸ್ವಲ್ಪ ಸೊಂಟ ನೋವು ಬಂದೇ ಬರುತ್ತೆ ಅಭ್ಯಾಸ ಆಗೋ ಗಂಟ ಅಷ್ಟೇನೆ. ನಾವು ಇದನ್ನೊಂದು ಪುಟ್ಟು ಬಿಸ್ನೆಸ್ ಥರ ಮಾಡಿಕೊಂಡ್ರೆ ನಮಗೆ ಪಾಕೆಟ್ ಮನಿ ಥರ ಆಗುತ್ತೆ. ಸೊ ಅದರಿಂದ ನಾವು ಏನು ಬೇಕಾದ್ರೂ ತಗೊಳ್ಬೋದು. ಮ್ಯಾಕ್ಸಿಮಮ್ ಹೊರಗಡೆ ಹೋಗಿ ನಾವು ಕೇಳಿದ್ರೆ ಬೇಬಿ ಕುಚ್ಚಿಗೆ 250ರಿಂದ 300 ರೂಪಾಯಿ ಹೇಳ್ತಾರೆ. ನಾವು ಅಷ್ಟು ದುಡ್ಡು ಕೊಟ್ಟು ಹಾಕ್ಸ್ಕೊಳ್ಳೋ ಮೊದಲು ನಾವೇ ಹಾಕ್ಸ್ಕೊಬೋದಲ್ವಾ. ಸೊ ನೀವು ನೋಡ್ತಾ ಇರ್ಬೋದು, ತುಂಬಾ ಸಿಂಪಲ್ಲು. ನಾವೀಗ ಎಳೆನ ಎಷ್ಟು ತಗೋತೀವಿ ಅದ್ರ ಮೇಲೆ ಡಿಪೆಂಡು. ಎಳೆ ಒಂದು ತಗೊಂಡ್ಬಿಟ್ರೆ ಈಸಿಯಾಗಿ ಕುಚ್ಚು ಹಾಕೊಳ್ತಾ ಹೋಗ್ಬೋದು. ನಾವು ಈ ಎಳೆ ತೊಗೊಳ್ತೀವಲ್ಲ ಅದರಲ್ಲಿ ಸ್ವಲ್ಪ ಟೈಮ್ ಹೋಗುತ್ತೆ. ಅದು ಬಿಟ್ಟರೆ ಕುಚ್ಚು ಹಾಕೋದ್ರಲ್ಲಿ ಏನಿಲ್ಲ, ಸ್ವಲ್ಪ ಬೇಗನೆ ಹಾಕೊಂಡ್ಬಿಡ್ತೀವಿ ಕುಚ್ಚನ್ನ. ಈ 50 ಎಳೆ, 60 ಎಳೆ, 70 ಎಳೆ ಈ ಥರ ತಗೊಳ್ಳೋದ್ರಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗೋದು. ಅದನ್ನ ಸ್ವಲ್ಪ ನಾವು ಬೇಗ ಮಾಡ್ಕೊಬಿಟ್ರೆ ಬೇಗ ಆಗಿಬಿಡುತ್ತೆ. ನಮ್ಮ ಜೊತೆ ನಮ್ಮ ಫ್ರೆಂಡೋ ಇಲ್ಲ ನಮ್ಮ ಅಕ್ಕನೋ ತಂಗಿನೋ ಅಮ್ಮನೋ ಯಾರಾದರೂ ಈ ಎಳೆನ ಹಾಕೊಟ್ಬಿಟ್ರೆ ನಾವು ಈಸಿಯಾಗಿ ಕುಚ್ಚು ಹಾಕ್ಕೊಂಡು ಹೋಗ್ಬೋದು. ನಾವು ಒಬ್ಬರೇ ಎಳೆ ಎಲ್ಲ ಹಾಕಿ ಕುಚ್ಚು ಹಾಕ್ತೀವಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಯಾರಾದರೂ ನಮ್ಮ ಹೆಲ್ಪಿಗಿದ್ರೆ ಈಸಿಯಾಗಿ 1 ಅವರ್ ಇಲ್ಲ 2 ಅವರ್ಸಲ್ಲೇ ನಾವು ಕುಚ್ಚಾಕಿ ಮುಗಿಸ್ಬಿಡ್ಬೋದು. ನಾನು 1 ಇಯರ್ ಗಂಟ ತುಂಬಾ ಗ್ಯಾಪ್ ಆಗಿಬಿಟ್ಟಿತ್ತು. ನಾನು 1 ಇಯರ್ ಆದಮೇಲೆ ಆಗ್ತಿರೋದ್ರಿಂದ ಸ್ವಲ್ಪ ನನಗೆ ಕನ್ಫ್ಯೂಸ್ ಥರ ಆಗ್ತಿತ್ತು. ಆಮೇಲೆ ಆಗ್ತಾ ಸರಿ ಆಯಿತು. ನೀವು ಒಂದು ಸಾರಿಗೆ ಒಂದು ಸಲ ಈಗ ನೀವು ಹೋಗಿ ಅಂಗಡೀಲಿ ಹೋಗಿ ಸಿಲ್ಕ್ ಥ್ರೆಡ್ ತಂದೆ ಹಾಕ್ಬೇಕಂತ ಏನಿಲ್ಲ. ಒಂದು ವೇಸ್ಟ್ ಬಟ್ಟೆಗೆ ಮನೇಲಿ 2 ಥರ ದಾರ ಇಲ್ಲ ನೂಲು ಇದ್ದೇ ಇರುತ್ತೆ ಅಲ್ವಾ, ಬಟ್ಟೆ ಹೊಲಿಯೋದು. ಅದನ್ನ ತಗೊಂಡು ಫಸ್ಟು ಒಂದು ಸಲ ನೀವು ಟ್ರೈ ಮಾಡಿ. 2 ಥರ ಕಲರ್ ತಗೊಂಡು ಮಾಮೂಲಿ ವೇಸ್ಟ್ ಬಟ್ಟೆಗೆ ಟ್ರೈ ಮಾಡಿ ನೋಡಿ. ನಾನುವೇ ಫಸ್ಟು ಏನು ಅಂಗಡಿಗೆ ಹೋಗಿ ಸಿಲ್ಕ್ ಥ್ರೆಡ್ಡು, ಝರಿ ಥ್ರೆಡ್ಡು ಆ ಥರ ಏನೂ ತರಕ್ಕೆ ಹೋಗಲಿಲ್ಲ. ಮನೇಲೆ ಮಾಮೂಲಿ ಏನಾದರೂ ಬಟ್ಟೆ ಹರಿದೋದ್ರೆಲ್ಲ ಸ್ಟಿಚ್ ಹಾಕೋಕ್ಕೆ ಅಂತ ಮಾಡ್ಕೊಂಡಿದ್ವಿ ನೋಡಿ, ಆ ಥರ ನೂಲಲ್ಲೇ ಇಲ್ಲ ದಾರದಲ್ಲೇ ನಾನು ಫಸ್ಟು ಟ್ರೈ ಮಾಡಿದ್ದು. ನನಗೆ ತುಂಬಾ ಇಂಟ್ರೆಸ್ಟ್ ಇದೆ, ಟೈಲರಿಂಗ್ ಆಗಿರ್ಬೋದು, ಈ ಥರ ಬಟ್ಟೆ ಕುಚ್ಚು ಹಾಕೋದು ಈ ಥರದ್ರಲ್ಲೆಲ್ಲ ನಂಗೆ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಏನಕ್ಕೆ ಟ್ರೈ ಮಾಡಬಾರ್ದು ಅಂದ್ಬಿಟ್ಟು ಫಸ್ಟು ಹೋಗಿ ನಮ್ಮ ಮನೆಯಲ್ಲಿರೋ ದಾರದಲ್ಲೇ ನಾನು ಟ್ರೈ ಮಾಡಿದೆ. ಆಮೇಲೆ ನನಗೆ ಪರವಾಗಿಲ್ಲ ಚೆನ್ನಾಗಿ ಬರ್ತಿದೆ, ನಾನು ಕೂಡ ಟ್ರೈ ಮಾಡಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿಕೊಂಡು ಅಂಗಡಿಗೆ ಹೋಗಿ ನಂಗೆ ಬೇಕಾಗಿರೋ ಸ್ಯಾರಿ ಇತ್ತು 1-2, ಅದ್ರ ಕಲರ್ ನಾನು ತಂದು ಅದ್ರ ಸೇಮ್ ಕಲರ್ನೇ ಹೋಗಿ ಸಿಲ್ಕ್ ಥ್ರೆಡ್ನ ತಗೊಂಡು ಬಂದೆ. ಆಮೇಲಿಂದ ಬಂದುಬಿಟ್ಟು ನಾನು ಕುಚ್ಚು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಬಿ ಕುಚ್ಚು ಹಾಕ್ತೆ ಫಸ್ಟು. ಆಮೇಲೆ ಚೆನ್ನಾಗೇ ಬರ್ತಿದೆಯಲ್ಲ ಅಂದ್ಬಿಟ್ಟು ಆಮೇಲೆ ನಾನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬೇಬಿ ಕುಚ್ಚಿಂದ ಬೀಡ್ಸ್ ಎಲ್ಲ ಯೂಸ್ ಮಾಡಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ನಾನು ಕ್ರೋಶ ಒಂದು ಕಲ್ತಿಲ್ಲ.
ಕ್ರೋಶ ಒಂದು ಕಲಿತ್ರೆ ಆಲ್ಮೋಸ್ಟ್ ಎಲ್ಲ ಕಲ್ತಂಗೆ. ಅದ ಕಡೆ ಇನ್ನೂ ಇಂಟ್ರೆಸ್ಟ್ ಕೊಟ್ಟಿಲ್ಲ ಕ್ರೋಶ ಕಲಿಯೋಕ್ಕೆ. ಕ್ರೋಶ ಕಲಿತ್ಬಿಟ್ರೆ ಪರ್ಫೆಕ್ಟ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ವೇಸ್ಟ್ ಮಾಡಿಬಿಡಿ ಟೈಮ್ನ. ಇವಾಗ ಇದಿಷ್ಟು ಅದು ಝರಿ ಥ್ರೆಡ್ ಇದೆಯಲ್ಲ, ಅದು ಬ್ಯಾಕ್ ಸೈಡ್ ಮಾತ್ರ ಕಾಣೋದು. ಏನಕ್ಕೆ ಅಂದರೆ ನಾವು ಸೀರೆನ ಬ್ಯಾಕ್ ಮಾಡ್ಕೊಂಡಿದ್ದೀವಿ. ಈಗ ಅದನ್ನ ಫ್ರಂಟಾಗಿ ಯಾವ ರೀತಿ ಈಗ ಸ್ವಲ್ಪ ಅರ್ಧನೇ ಕುಚ್ಚಕ್ಕಾಗಿದ್ದು. ಏನಕ್ಕೆ ಅಂದರೆ ಥ್ರೆಡ್ ಖಾಲಿ ಆಗೋಯ್ತು. ಸೊ ಇವಾಗ ಹೋಗಿ ತಗೊಂಡು ಬಂದು ಫುಲ್ ಮಾಡಬೇಕು. ಇದೇ ರೀತಿಗೆ ಯಾವ ರೀತಿ ತೋರಿಸ್ತೆ ಅದೇ ರೀತಿ ಫುಲ್ ಮಾಡಿದ್ರೆ ಮುಗೀತು. ಇದಿಷ್ಟು ಕುಚ್ಚಾಕೋದು ತುಂಬಾ ಈಸಿ. ನಾವು ಹೊರಗಡೆ 300-500 ಅಷ್ಟೆಲ್ಲ ಕೊಟ್ಟು ಹಾಕ್ಸೋ ಮೊದಲು ನಾವೇ ಒಂದು 2 hours ಸ್ಪೆಂಡ್ ಮಾಡಿಬಿಟ್ರೆ ನಾವೇ ಕುಚ್ಚಾಕೊಳ್ಬೋದು. ಏನಿಲ್ಲ, ಝರಿ ಥ್ರೆಡ್ ಏನೊಂದು 20 ರೂಪಾಯೋ 30 ರೂಪಾಯಿನೋ ಸಿಗುತ್ತೆ. ಹಾಗೆ ಸೂಜಿ ಝರಿ ಥ್ರೆಡ್ ಎಲ್ಲ ಒನ್ ಟೈಮ್ ತೊಗೊಂಡ್ರೆ ಸಾಕು, ನಾವೇ ಹಾಕ್ಕೊಳ್ತಾ ಇರ್ಬೋದು. ನಾವು ಕಲರ್ ಹೋಗಿ ಒಂದು 50 ರೂಪೀಸ್ ಖಾಲಿ ಆಗುತ್ತೆ ಅಷ್ಟೇ, 2 ನಾವು ಸಿಲ್ಕ್ ಥ್ರೆಡ್ನ ತಗೊಳ್ಳೋದ್ರಿಂದ. ಸೊ ತಗೊಂಡು ಈ ರೀತಿ ಮನೇಲಿ ಹಾಕ್ಕೊಂಡ್ರೆ ಮುಗ್ದೇ ಹೋಯ್ತು. ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಆಗುತ್ತೆ, ಹಾಗೆ ಸ್ವಲ್ಪ ಕೈಗೆ ಎಕ್ಸಸೈಸ್ ಎಲ್ಲ ಆಗುತ್ತೆ. ಸೊ ಇವಾಗ ನಾನು ಇಷ್ಟು ಹಾಕಿದ್ದೀನಿ, ಇನ್ನಷ್ಟು ಹಾಕಬೇಕು. ಸೊ ನೆಕ್ಸ್ಟ್ ಹಾಕಾದ್ಮೇಲೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲಿಗೆ ಏನು ಮಾಡ್ತಿದ್ದೀನಿ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಯಾವ್ದಾದ್ರು ಸೀರೆಗೆ ಹಾಕ್ಕೊಳ್ಬೇಕಾದ್ರೆ ನಾನು ವೀಡಿಯೋ ಮಾಡಿ ನಿಮಗೂ ತೋರಿಸ್ತೀನಿ. ಓಕೆ, ಈ ರೀತಿಯಾಗಿ ಫ್ರಂಟಿಂದ ಈ ರೀತಿಯಾಗಿ ಕಾಣುತ್ತೆ. ಬೇಬಿ ಕುಚ್ಚಲ್ವಾ. ಇನ್ನು ನಾನು ಫುಲ್ಲೆಲ್ಲ ಹಾಕಿದ್ಮೇಲೆ ಒಂದೇ ಸಮ ನೋಡಿ ಕಟ್ ಮಾಡ್ಕೊಳ್ಬೇಕು ಇನ್ನೊಂದು ಸಲ. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಬಾಯ್.